ಸೊ ಈ ಸೀಸನ್ ಸಿ ಎಸ್ ಕೆ ತುಂಬಾನೇ ಸ್ಟ್ರಗಲ್ ಪಡ್ತಿದ್ದಾರೆ. ಸೊ ಇಡೀ ಟೀಮ್ ಅಲ್ಲಿ ಬರೀ ಯಂಗ್ ಪ್ಲೇಯರ್ಸ್ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ನ ಲೂಸ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಮ್ಯಾಚ್ ತುಂಬಾನೇ ಲೋ ಸ್ಕೋರ್ ಇಂದ ಸೋತಿದ್ರೆ, ಈ ಮ್ಯಾಚ್ ಹೈ ಸ್ಕೋರ್ ಮಾಡಿದ್ರು ಕೂಡ ಸೋತೋಗಿದ್ದಾರೆ. ಅಂಡ್ ಈ ಕಡೆ ಪಂಜಾಬ್ ಕಿಂಗ್ ಅವರು ಕೂಡ ಸ್ಟ್ರಗಲ್ ಮಾಡ್ತಿದ್ರು, 2 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿ ಟೇಬಲ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ IPL ಪೋಸ್ಟ್ ಮ್ಯಾಚ್ ರಿವ್ಯೂ ವಿಡಿಯೋ. ಸೊ ನೀವೇನಾದ್ರೂ ಈ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಮ್ಯಾಚ್ 7 CSK ವರ್ಸಸ್ ಪಂಜಾಬ್. ಸೊ ಇದು ಚೆನ್ನೈನ ಚಿದಂಬರಂ ಸ್ಟೇಡಿಯಂ ಅಲ್ಲಿ ನಡೀತು. ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ನ ಚೂಸ್ ಮಾಡ್ಕೊಂತಾರೆ. ಈ ಕಡೆ ಎರಡು ಟೀಮ್ದು ಲೈನ್ ಅಪ್ ನೋಡೋದಾದ್ರೆ, CSK ಟೀಮ್ ಇಂದ ಒಂದು ಚೇಂಜ್ ಇದೆ, ಪ್ರಶಾಂತ್ ವೀರ್. ಆಕ್ಷನ್ ಅಲ್ಲಿ ತುಂಬಾನೇ ಹೈ ಅಮೌಂಟ್ ಅಲ್ಲಿ ಬಿಡ್ ಆಗಿದ್ದ ಪ್ಲೇಯರು, ಯಂಗ್ ಟ್ಯಾಲೆಂಟು, ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ. ಸೊ ಈ ಕಡೆ ಪಂಜಾಬ್ ಟೀಮ್ ನೋಡಿದ್ರೆ ಏನು ಚೇಂಜಸ್ ಇಲ್ಲ, ಸೇಮ್ ಲೈನ್ ಅಪ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಂತಾರೆ. CSK ಟೀಮ್ ಇಂದ ಓಪನರ್ ಆಗಿ ಗಾಯಕ್ವಾಡ್ ಅಂಡ್ ಸಂಜು ಬರ್ತಾರೆ. ಸೊ ಈ ಮ್ಯಾಚ್ ಕೂಡ ಸಂಜು ಅಂತ ಏನೋ ಎಪಿಕ್ ಪರ್ಫಾರ್ಮೆನ್ಸ್ ತೋರಿಸ್ತಿಲ್ಲ, ಲಾಸ್ಟ್ ಮ್ಯಾಚ್ ತರನೇ ಈ ಮ್ಯಾಚ್ ಕೂಡ ಔಟ್ ಆಗ್ತಾರೆ. ಸೊ ಗಾಯಕ್ವಾಡ್ ಕೂಡ 28 ರನ್ಸ್ ಮಾಡಿ ಒಂದು ರಾಂಗ್ ಶಾರ್ಟ್ ಸೆಲೆಕ್ಷನ್ ಇಂದ ಔಟ್ ಆಗಿ ಹೋಗ್ತಾರೆ. ಸೊ ಈ ಕಡೆ ಆಯುಷ್ ಮಾತ್ರ ತುಂಬಾನೇ ಅಗ್ರೆಸಿವ್ ಬ್ಯಾಟಿಂಗ್ ಆಡಿ 73 ರನ್ಸ್ ಹೊಡೆದು ಔಟ್ ಆಗ್ತಾರೆ. ಸೊ ಈ ಮಧ್ಯ ಸಂಜು ಔಟ್ ಆದ್ಮೇಲೆ ಗಾಯಕ್ವಾಡ್ ಅಂಡ್ ಆಯುಷ್ ಮಾತ್ರ ಇಬ್ರು ಸೇರಿ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಡ್ತಾರೆ ಟೀಮ್ಗೆ. ಸೊ ನೆಕ್ಸ್ಟ್ ಬಂದಿದೆ ಶುಭಮ್ ಡುಬೆ. ಸೊ ಶುಭಮ್ ಡುಬೆ ಅಂತೂ ಎಪಿಕ್ ಪ್ಲೇಯರ್, ಅವ್ರ ಬಗ್ಗೆ ಅಂತೂ ಮಾತಾಡಕ್ಕೆ ಆಗೋದಿಲ್ಲ. ಯಾಕಂದ್ರೆ ಟೀಮ್ ಇಂಡಿಯಾದಲ್ಲೂ ಕೂಡ ಅವ್ರ ಸಪೋರ್ಟ್ ಇತ್ತು, ಡೆತ್ ಓವರ್ ಅಲ್ಲಿ ಬಂದು ಒಳ್ಳೆ ಸ್ಕೋರ್ ಬಿಲ್ಡ್ ಮಾಡ್ಕೊಡ್ತಿದ್ರು. ಅದೇ ರೋಲ್ ನ ಈ ಟೀಮ್ ಅಲ್ಲೂ ಕೂಡ ಪ್ಲೇ ಮಾಡ್ತಿದ್ದಾರೆ. ಒಳ್ಳೆ ಸ್ಕೋರ್ ಬಿಲ್ಡ್ ಮಾಡಿ ಕೊನೆ ತನಕ ನಿಂತು ಆಡ್ಕೊಟ್ರು. ನೆಕ್ಸ್ಟ್ ಬಂದಿದ್ದು ಕಾರ್ತಿಕ್ ಶರ್ಮಾ. ಸೊ ಇವರು ಕೂಡ ಆಕ್ಷನ್ ಅಲ್ಲಿ ಒಳ್ಳೆ ಪ್ರೈಸ್ ಅಮೌಂಟ್ ಅಲ್ಲಿ ಬಿಡ್ ಆಗಿದ್ದ ಪ್ಲೇಯರು. ಸೊ ಯಂಗ್ಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಒದ್ದಾಡಿದ್ರು. ಸೊ ಅಂತ ಏನೋ ರನ್ ಬರಲಿಲ್ಲ, ಬೇಗನೆ ಔಟ್ ಆಗೋದ್ರು. ಸೊ ನೆಕ್ಸ್ಟ್ ಬಂದಿದ್ದು ಪ್ರಶಾಂತ್ ವೀರ್. ಇವ್ರ ಕಡೆಯಿಂದನೂ ಕೂಡ ಅಂತ ಏನು ಎಪಿಕ್ ರನ್ ಬರಲಿಲ್ಲ ಈ ಮ್ಯಾಚ್ ಅಲ್ಲಿ ಹೇಳ್ಕೊಳ್ಳೋಂಥದ್ದು. ಯಾಕೆಂದ್ರೆ ತುಂಬಾನೇ ಸ್ಟ್ರಗಲ್ ಪಡ್ತಿದ್ರು, ಬರೀ 7 ರನ್ಸ್ ಏನೋ ಹೊಡೆದ್ರು. ಅಂತ ಏನು ಶಾರ್ಟ್ ಸೆಲೆಕ್ಷನ್ ಏನೋ ಸರಿ ಇರಲಿಲ್ಲ. ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಇವರಿಬ್ರು ಯಂಗ್ ಪ್ಲೇಯರ್ಸ್ ಒಳ್ಳೆ ಮ್ಯಾಚ್ ಬರ್ಬೋದು. ಆಸ್ ಆಯುಷ್ ಮಾತ್ರ ಎಂತ ಇಂಟೆಂಟ್ ತೋರಿಸಿದಾರಲ್ಲ, ಸೊ ಅಗ್ರೆಸಿವ್ ಮೋಡ್ ಇವರು ತಗೊಬಂದ್ರೆ CSK ಟೀಮ್ ಒಳ್ಳೆ ರೇಂಜ್ಗೆ ಹೋಗುತ್ತೆ. CSK ಟೀಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಈ ಸಲ ಹೊರಹೊಮ್ತಾ ಇರೋದು ಸರ್ಫರಾಜ್ ಖಾನ್. ಗುರು ಲಾಸ್ಟ್ ಮ್ಯಾಚು ಕೂಡ ಒಡಿಬಡಿ ಆಟ, ಈ ಮ್ಯಾಚು ಕೂಡ ಒಡಿಬಡಿ ಆಟ. 50+ ರನ್ ಬರ್ದೇ ಇರ್ಬೋದು, ಎಷ್ಟು ಸ್ಕೋರ್ ಮಾಡಿದ್ರು ಟೀಮ್ಗಂತೂ ಒಳ್ಳೆ ಇಂಪ್ಯಾಕ್ಟ್ ತಂದ್ಕೊಟ್ರು. ಒಳ್ಳೆ ಸ್ಕೋರ್ ಬಿಲ್ಡ್ ಮಾಡಕ್ಕೆ ತುಂಬಾನೇ ಯೂಸ್ಫುಲ್ ಆದ್ರು ಅಂಡ್ ಹೆಲ್ಪ್ ಮಾಡ್ಕೊಟ್ರು. ಸೊ ಫೈನಲ್ ಆಗಿ CSK 209 ರನ್ಸ್ ಬಿಲ್ಡ್ ಮಾಡ್ತಾರೆ. 210 ರನ್ಸ್ ಪಂಜಾಬ್ಗೆ ಟಾರ್ಗೆಟ್ ಮಾಡ್ಕೊಡ್ತಾರೆ. ಸೊ ಪಂಜಾಬ್ ಕಡೆ ಬೌಲಿಂಗ್ ಯೂನಿಟ್ ನೋಡೋದ್ರೆ ಅಂತ ಏನು ಇಂಪ್ರೆಸಿವ್ ಬೌಲಿಂಗ್ ಇರಲಿಲ್ಲ. ವೈಶಾಖ್ 2 ವಿಕೆಟ್ಸ್ ತಗೊಂಡ್ರು. ಈ ಕಡೆ ಬ್ರಾಟ್ಲೆಟ್, ಯಾನ್ಸನ್ ಅಂಡ್ ಚಹಲ್ ತಲಾ ಒಂದೊಂದು ವಿಕೆಟ್ ತಗೊಂಡ್ರು. ಅಂತ ಏನು ಇಂಪ್ರೆಸಿವ್ ಬೌಲಿಂಗ್ ಇರಲಿಲ್ಲ. ಏನಕ್ಕೆ 209 ರನ್ಸ್ ತನಕ ಲೀಕ್ ಮಾಡಿದ್ರಲ್ಲ, ಸೊ ಆದಷ್ಟು ಕಮ್ಮಿ ಕಟ್ ಹಾಕ್ಬೋದಾಗಿತ್ತು ಈ ಟೀಮ್ ನ. ಸೊ ಪಂಜಾಬ್ಗೆ ಕ್ಲಿಯರ್ ಟಾರ್ಗೆಟ್ ಇತ್ತು, 210 ರನ್ಸ್ ಹೊಡಿಬೇಕಿತ್ತು. ಸೊ ಬ್ಯಾಟಿಂಗ್ಗೆ ಓಪನಿಂಗ್ ಅಂತ ಪ್ರಭ್ಸಿಮ್ರನ್ ಅಂಡ್ ಪ್ರಿಯಾಂಶ್ ಆರ್ಯ ಬಂದರು. ಈ ಸಲ ಅಂಡರ್-19 ಪ್ಲೇಯರ್ಸ್ ಎಂತ ಎಪಿಕ್ ಪ್ಲೇಯರ್ಸ್ ಇದಾರೆ ಅಂದ್ರೆ ಯಾರಿಗೂ ಎದುರೋದೇ ಇಲ್ಲ ಗುರು. ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಎಂತದು ನೋಡೋದಿಲ್ಲ, ಬಾ ಹೊಡಿ ಹೋಗು. ಆಕ್ಚುಲ್ ಕ್ರಿಕೆಟ್ ಏನ್ ಬೇಕು ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಸೊ ಅದನ್ನ ಮಾಡಿ ತೋರಿಸ್ತಾ ಇದಾರೆ. ಒಳ್ಳೆ ಬ್ಯಾಟಿಂಗು. ಸೊ ಪ್ರಭ್ಸಿಮ್ರನ್ ಅಂಡ್ ಪ್ರಿಯಾಂಶ್ ಆರ್ಯ ಇಬ್ರು ಸೇರಿ ಓಪನಿಂಗ್ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಟ್ರು. 61 ರನ್ಸ್ ಸ್ಕೋರು, ತುಂಬಾನೇ ಒಳ್ಳೆ ಓಪನಿಂಗ್ ಸಿಕ್ತು ಪಂಜಾಬ್ಗೆ. ಸೊ ಪ್ರಿಯಾಂಶ್ ಆರ್ಯ 39 ರನ್ಸ್ ಜಸ್ಟ್ 12 ಬಾಲ್ಸ್ ಅಲ್ಲಿ ಸ್ಕೋರ್ ಮಾಡಿ ಔಟ್ ಆಗಿ ಹೋಗ್ತಾರೆ, ಅಂದ್ರೆ ಬೋಲ್ಡ್ ಆಗಿ ಹೋಗ್ತಾರೆ. ಎಪಿಕ್ ಡೆಬ್ಯೂಟ್ ಆಯ್ತು ಅವ್ರದ್ದು. ಸೊ ಈ ಮ್ಯಾಚ್ ಕೂಡ ಒಳ್ಳೆ ರನ್ಸ್ ಸ್ಕೋರ್ ಮಾಡಿದ್ರು, ಬಟ್ ತುಂಬಾ ಹ್ಯೂಜ್ ಸ್ಕೋರ್ ಬಿಲ್ಡ್ ಮಾಡಕ್ಕಾಗ್ಲಿಲ್ಲ. ಅವರು ಕೂಡ ಟೀಮ್ಗೆ ಒಂದು ಮಿನಿಮಲ್ ರನ್ ಕೊಟ್ಟು ಔಟ್ ಆಗಿ ಸೊ ಓಪನರ್ ಪ್ರಭ್ಸಿಮ್ರನ್ 43 ರನ್ಸ್ ಮಾಡಿ ರನ್ಔಟ್ ಆಗ್ತಾರೆ. ಸಿಂಗಲ್ ತಗೊಳ್ಳೋಂತ ರನ್ 2 ರನ್ಸ್ ಕನ್ವರ್ಟ್ ಮಾಡಕ್ ಹೋಗಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿ ರನ್ಔಟ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ಎಂತ ಮ್ಯಾಚ್ ಆಸ್ ಎ ಕ್ಯಾಪ್ಟನ್ ಈ ಮ್ಯಾಚ್ ತುಂಬಾನೇ ಚೆನ್ನಾಗಿ ಸ್ಕೋರ್ ಬಿಲ್ಡ್ ಮಾಡಿದ್ರು. ಆಲ್ಮೋಸ್ಟ್ ಒನ್ ಹ್ಯಾಂಡೆಡ್, ಲೈಕ್ ಒನ್ ಸೈಡ್ ಮ್ಯಾಚ್ ತಗೊಬಂದ್ಬಿಟ್ರು. ಸೊ 50 ರನ್ ಸ್ಕೋರ್ ಮಾಡಿ ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ಸೊ ಶ್ರೇಯಸ್ ಔಟ್ ಆದ್ಮೇಲೆ ನೆಕ್ಸ್ಟ್ ಬಂದಿದ್ದು ಶಶಾಂಕ್. ಸೊ ಈ ಮನುಷ್ಯ ಪಂಜಾಬ್ ಕಿಂಗ್ಸ್ಗೆ
ಫಿನಿಶರ್ ಅಂತಾನೆ ಹೆಸರುವಾಸಿ. ಶಶಾಂಕ್ ಮತ್ತು ಸ್ಟೋನಿಸ್ ಇಬ್ರು ಸೇರಿ ಮ್ಯಾಚ್ ನ 1 ಓವರ್ ಇದ್ದಾಗ್ಲೇನೆ ಚೇಸ್ ಮಾಡಿ ವಿನ್ ಆಗ್ತಾರೆ. ಇನ್ನು CSK ಬೌಲಿಂಗ್ ಯೂನಿಟ್ ನೋಡೋದಾದ್ರೆ ಅಂತ ಏನು ಇಂಪ್ರೆಸಿವ್ ಇರಲಿಲ್ಲ. ಹೆನ್ರಿ ಅಂಡ್ ಕಾಂಬೋಜ್ ತಲಾ 2 ವಿಕೆಟ್ ತಗೊಂತಾರೆ. ಸೊ 209 ರನ್ಸ್ ಮಾಡಿನೂ ಕೂಡ ಡಿಫೆಂಡ್ ಮಾಡಕ್ ಆಗಿಲ್ಲ CSK ಟೀಮ್ಗೆ. ಸ್ವಲ್ಪ ಕಷ್ಟ ಪಡ್ತಿದ್ದಾರೆ. ಸ್ವಲ್ಪ ಬೌಲಿಂಗ್ ಯೂನಿಟ್ ಮೇಲೆ ಫೋಕಸ್ ಮಾಡಿ ವರ್ಕೌಟ್ ಮಾಡ್ಬೇಕಾಗುತ್ತೆ ಇವರು. ಸೊ ಫೈನಲ್ ಆಗಿ CSK ಬ್ಯಾಕ್ ಟು ಬ್ಯಾಕ್ 2 ಗೇಮ್ ಸೋಲ್ತಾರೆ. ಅಂಡ್ ಈ ಕಡೆ ಪಂಜಾಬ್ ಬ್ಯಾಕ್ ಟು ಬ್ಯಾಕ್ 2 ಮ್ಯಾಚ್ ಗೆದ್ದು ಟೇಬಲ್ ಟಾಪರ್ ಆಗಿ ಉಳ್ಕೊಂತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಅಂಡ್ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ. ಅಂಡ್ ಏನು ರಾಂಗ್ ಆಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಆಸ್ ಎ ಫೀಡ್ಬ್ಯಾಕ್ ನಾನು ತಗೊಂತೀನಿ. ಸೊ ನೆಕ್ಸ್ಟ್ ಮ್ಯಾಚ್ ಬಂದು ಡೆಲ್ಲಿ ವರ್ಸಸ್ ಮುಂಬೈ. ಸೊ ತುಂಬಾನೇ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ. ಸೊ ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಪೋಸ್ಟ್ ಮ್ಯಾಚ್ ರಿವ್ಯೂ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್.